ಒಬ್ಬ ಇಂಗ್ಲಿಷ್ ಲೇಖಕ ಬಹಳ ಚೆನ್ನಾಗಿ ಹೇಳ್ತಾನೆ, ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಹ್ಯಾಂಡ್ಸ್ ಅಂಡ್ ಲೆಗ್ಸ್, ಹಾರ್ಟ್ ಅಂಡ್ ಲಂಗ್ಸ್, ದೀಸ್ ಆರ್ ಟು ಬಿ ಯೂಸ್ಡ್ ಆರ್ ಲೂಸ್ಡ್. ಅಂದರೆ ಇವುಗಳನ್ನ ನೀನು ಉಪಯೋಗಿಸ್ಬೇಕು, ಇವು ಉಪಯೋಗ ಆಗಬೇಕು. ಕೈ ಮತ್ತು ಕಾಲು ಯೂಸ್ ಆರ್ ಲೂಸ್. ಅಂದ್ರೆ ನೀನು ಉಪಯೋಗಿಸದೆ ಹೋದ್ರೆ ಇವನು ಕಳ್ಕೊಂತೀಯ, ಅಂದರೆ ಶಕ್ತಿ ಕಳ್ಕೊಂತವೆ, ಇವು ನೋವು ಜಾಸ್ತಿ ಆಗ್ತವೆ, ಉಪಯೋಗಕ್ಕೆ ಬರೋದಿಲ್ಲ. ಹೃದಯನೂ ಅಷ್ಟೇ. ಆರೋಗ್ಯ ಶಾಸ್ತ್ರಜ್ಞರು ಹೇಳ್ತಾರೆ ಆಯುರ್ವೇದದಲ್ಲಿ, ನಮ್ಮ ಹೃದಯಕ್ಕೆ ಶ್ವಾಸಕೋಶಕ್ಕೆ ಪರಮಾತ್ಮ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಂದರೆ, ಪ್ರಕೃತಿ ಎಷ್ಟು ಶಕ್ತಿ ಕೊಟ್ಟಿದೆ ಅಂದರೆ ನಮ್ಮ ಹೃದಯಕ್ಕೆ ಮತ್ತು ಶ್ವಾಸಕೋಶಕ್ಕೆ 300 ವರ್ಷ ಬದುಕುವಷ್ಟು ಶಕ್ತಿ ಕೊಟ್ಟಿದೆ. ಒಬ್ಬ ಮನುಷ್ಯನಿಗೆ 300 ವರ್ಷ ಕೆಲಸ ಮಾಡುವಷ್ಟು ಹೃದಯಕ್ಕೆ ಸಾಮರ್ಥ್ಯ ಇದೆ. ಆದರೆ ಅದನ್ನು ಸರಿಯಾಗಿ ಬಳಸಲ್ಲ, ಅದಕ್ಕೆ ವ್ಯಾಯಾಮ ಮಾಡಿಸಲ್ಲ, ಅದಕ್ಕೆ ಉಸಿರಾಟ ಸರಿಯಾಗಿ ಸಪ್ಲೈ ಆಗಲ್ಲ, ಗಾಳಿ ಸರಿಯಾಗಿ ಸಪ್ಲೈ ಆಗಲ್ಲ. ಬಹಳಷ್ಟು ಜನ ಶ್ವಾಸಕೋಶವನ್ನು ಬರೀ ಕಾಲು ಭಾಗ ಅಷ್ಟೇ ಬಳಸ್ತಾರೆ, ಇನ್ನು ಮುಕ್ಕಾಲು ಭಾಗ ಎಲ್ಲವೂ ಕಫ ತುಂಬಿಕೊಂಡಿರ್ತವೆ. ಅದಕ್ಕೆ ಹೃದಯವನ್ನು, ಶ್ವಾಸಕೋಶವನ್ನು ಸರಿಯಾಗಿ ಬಳಸಿ, ಕೈ ಮತ್ತು ಕಾಲನ್ನು ಸರಿಯಾಗಿ ಬಳಸಿ ಆರೋಗ್ಯವಾಗಿರ್ತೀರಿ. ಸಮದೋಷ ಸಮಾಗ್ನಿಶ್ಚ, ಪಂಚ ಅಗ್ನಿಗಳಿದ್ದಾವೆ. ಹಸಿವು ಕೂಡ ಒಂದು ಅಗ್ನಿ, ಕಾಮವು ಕೂಡ ಒಂದು ಅಗ್ನಿ, ಕ್ರೋಧವು ಅಗ್ನಿ, ಚಿಂತೆಯೂ ಕೂಡ ಒಂದು ಅಗ್ನಿ. ಈ ಅಗ್ನಿಯನ್ನು ಸರಿಯಾಗಿ ಬಳಸ್ಕೋಬೇಕು, ಸಮವಾಗಿರ್ಬೇಕು. ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯಾ. ಸಪ್ತಧಾತುಗಳು ಅಂತಿದ್ದಾವೆ. ಧಾತು ಅಂದ್ರೆ ಮೂಲ ವಸ್ತುಗಳು ಅಂತ. ಈ ಶರೀರ ಕೆಲಸ ಮಾಡಲಿಕ್ಕೆ, ಈ ಶರೀರ ರಚನೆ ಆಗಲಿಕ್ಕೆ 7 ಮೂಲ ವಸ್ತುಗಳನ್ನು ಗುರುತಿಸಿದ್ದಾರೆ ನಮ್ಮ ಆಯುರ್ವೇದದಲ್ಲಿ. ಹೇಳ್ಬೋದಾ ಯಾರಾದರೂ? 7 ಮೂಲ ವಸ್ತುಗಳು. ಅದಕ್ಕೆ ನಾನು ಹೇಳಿದೆ, ಗಣಿತದ ಕ್ಲಾಸ್ ಇದ್ದಂಗೆ ಇರ್ತದೆ, ಚಿಂತೆ ಮಾಡಬೇಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಮೊದಲನೇದು ರಸ. ಮೊದಲನೇದು ಯಾವುದು? ರಸ. ಅಂದರೆ ಪಿತ್ತರಸ, ಜಠರ ರಸ, ಆಯ್ತಾ, ಪ್ಯಾನ್ಕ್ರಿಯಾಸಿಂದ ಬರುವಂಥ ಮೇದೋಜೀರಕ ರಸ, ಇಂಥ ಅನೇಕ ರಸಗಳಿದಾವೆ ಶರೀರದಲ್ಲಿ. ಲಾಲಾರಸ, ಇದೆಲ್ಲ ಮೊದಲನೇ ಧಾತು, ರಸ. ಎರಡನೇದು ರಕ್ತ. ನಾವು ಇವತ್ತು ತಿಂದಂಥ ಆಹಾರ ರಕ್ತ ಆಗಬೇಕಾದ್ರೆ 14 ದಿನಗಳು ಬೇಕು ಅಂತ ಹೇಳ್ತೀವಿ. ಮೊದಲನೇದು ರಸ, ಎರಡನೇದು ರಕ್ತ, ಮೂರನೇದು ಮಾಂಸ. ಮೊದಲನೇದು ಮಾಂಸ, ರಸ, ರಕ್ತ, ಮಾಂಸ. ನಾಲ್ಕನೇದು ಮೇಧಸ್ಸು. ನಾಲ್ಕನೇದು ಮಜ್ಜೆ. ನಾಲ್ಕನೇದು ಮಜ್ಜೆ. ಮಜ್ಜೆ ಅಂದರೆ ಈ ಮೂಳೆಗಳ ನಡುವೆ ಒಂದು ಸಣ್ಣ ಪರದರೆ ಇರ್ತದೆ, ಮೂಳೆಗೆ ಟಚ್ ಆಗಬಾರದು ಅಂತ ಹೇಳಿ. ಈ ನೀವು ಈ ಏನು ಮಂಡಿ ನೋವು ಅಂತಿರಲ್ಲ, ಆ ಮಂಡಿ ನೋವಿನಲ್ಲಿ ಏನಾಗುತ್ತೆ ಅಂದರೆ ಡಾಕ್ಟರ್ ಹತ್ರ ಹೋಗ್ತ ಕೂಡಲೇ ಸೌತ ಬಂದಿದೆ ಅಂತ ಹೇಳ್ಬಿಡ್ತಾರೆ ಅವರು. ನಿಜವಾಗಿ ಸೌತ ಬಂದಿರಲ್ಲ. ಯಾಕೆಂದರೆ ನಮ್ಮ ಮೂಳೆಗಳು ನಾವು ಸತ್ತ ಮೇಲೂ 30, 40, 50 ವರ್ಷ ಆದರೂ ಕೊಳ್ತಿರಲ್ಲ ಮೂಳೆ. ಅದೇ ಬೋನ್ ಕ್ಯಾನ್ಸರ್ ಬಂದರೆ, ಬೋನ್ TB ಬಂದರೆ ಕೊಳ್ತೋಗ್ಬಿಡ್ತಾವೆ. ಆದರೆ ಕಾಯಿಲೆ ಇಲ್ಲದ ಮೂಳೆಗಳು ನೀವು 50 ವರ್ಷ ಆದ ನಂತರ ಸ್ಮಶಾನದಲ್ಲಿ ಹೋಗಿ ತೆಗೆದ್ರೂ ಕೂಡ ಹೂತಿಟ್ಟಂಥ ಶವಗಳದ್ದು ಅಸ್ಥಿಪಂಜರಗಳು ಸಿಗುತ್ತೆ. ಎಷ್ಟೆಷ್ಟು 100 ವರ್ಷಗಳಾದರೂ ಏನಾಗಲ್ಲ, ಅಷ್ಟು ಗಟ್ಟಿ ಮೂಳೆಗಳು. ಹಾಗಾದರೆ ಸವಿತ ಬಂದಿದೆ ಕೀಲಂದ್ರೆ ಅರ್ಥ ಏನು? ಅಲ್ಲಿ ಒಂದು ಲಿಕ್ವಿಡ್ ಅಂಶ ಇರ್ತದೆ, ಸೆಮಿ ಲಿಕ್ವಿಡ್ ಅಂದರೆ ಒಂದು ಘನವೂ ಅಲ್ಲದ ದ್ರವವೂ ಅಲ್ಲ, ಗ್ರೀಸ್ನಂಥ ಒಂದು ಪದಾರ್ಥ ಇರ್ತದೆ. ಅಲ್ಲಿ ರಕ್ತ ನಿಧಾನವಾಗಿ ಫ್ಲೋ ಆಗೋದ್ರಿಂದ, ನಿಧಾನವಾಗಿ ರಕ್ತ ಹರಿಯೋದ್ರಿಂದ ಆ ರಕ್ತದಲ್ಲಿದ್ದಂಥ ಕೊಳೆ ಎಲ್ಲ ಅಲ್ಲಿ ಕೂತ್ಕೊಂಡ್ಬಿಡ್ತದೆ, ಕೀಲುಗಳಲ್ಲಿ ಕೂತ್ಕೊಳ್ತದೆ. ಮೊದಲು ಮಂಡಿ ನೋವು ಅಂತಾರೆ, ಆಮೇಲೆ ಎಲ್ಲ ಕೀಲುಗಳಲ್ಲೂ ಅದೇ ಥರ ಕೊಳೆ ಕೂತ್ಕೊಂತಂದರೆ ರೊಮ್ಯಾಟೈಡ್ ಆರ್ಥರೈಟಿಸ್, ಸಂಧಿವಾತ ಅಂತೇಳಿ ನಿಮಗೆ ಮಾತ್ರೆ ಕೊಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಥವಾ ಕೀಲು ನೋವು ಭಾಳ ಇತ್ತು, ಮಂಡಿ ನೋವು ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೀವಿ, ಸ್ಟೀಲ್ ಕೀಲು ಅಳವಡಿಸ್ತೀವಿ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅಂದರೆ ಬಾಳಿಗೆಯಿಂದ ಬೆಂಕಿಗೆ ಬಿದ್ದಂಗೆ, ಗೊತ್ತಾಯ್ತಾ? ಬಾಳಿಗೆಯಲ್ಲಿ ಇದ್ದಿದ್ರೆ ಪಾಡಾಗ್ತಿತ್ತು, ಬೆಂಕಿಗೆ ಬಿದ್ದರೆ ಕರಕ್ಲು ಸೀದೋಗ್ಬಿಡ್ಬೇಕಾಗ್ತದೆ. ಹಾಗೆ ಕೀಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ವಾಜಪೇಯಿ ಅವ್ರ ಪಾಪ 5-6 ವರ್ಷ ಆಯಿತು, ಏನು ಪ್ರಜ್ಞೆನೇ ಇಲ್ಲ. ಅವ್ರ ಪಾಲಿಗೆ ಅವ್ರು ಸತ್ತಂಗೆ ಮಲಗಿಬಿಟ್ಟಿದ್ದಾರೆ, ಅವ್ರ ಪಾಲಿಗೆ ಅವ್ರು ಸತ್ತ ಹಾಗೆ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ನ್ಯಾಚುರಾಲಿಟಿ ಅಂತ ಏನಿರ್ತದೋ, ಪ್ರಕೃತಿ ದತ್ತವಾಗಿ ಏನಿರ್ತದೋ ಅದೇ ನಿಜವಾಗಿ ಸತ್ಯ. ಅದಕ್ಕೆ ಉಪವಾಸದಿಂದ ಮಂಡಿ ನೋವನ್ನು ಕಡಿಮೆ ಮಾಡ್ಕೋಬೋದು.
ಮ್ಯಾನೇಜ್ ಮಾಡ್ಬೋದು. ಆಪ್ರೇಷನ್ ಇಲ್ದಂಗೆ ಒಂದು 3-4 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ದುಡ್ಡು ಉಳಿಸ್ಬೋದು. ಆಮೇಲೆ 3 ತಿಂಗಳಗಟ್ಲೆ ಬೆಡ್ ಮೇಲೆ ಮಲ್ಕೊಳ್ಳೋದು ತಪ್ಪಿಸ್ಕೋಬೋದು. ಈಗ ನೀವು ಯಾರಿಗೆ ಮಂಡಿ ನೋವು ಬಂದಿಲ್ಲ ಈಗಿನಿಂದನೇ ಎಚ್ಚರಿಕೆ ತಗೊಂಡ್ರೆ ಮುಂದೆ ಮಂಡಿ ನೋವು ಬರಲಾರ್ದಂಗೂ ನೀವು ಬದುಕ್ಬೋದು. ಅಂದರೆ ಮಾಂಸ ಆದಮೇಲೆ ಮಜ್ಜೆಗಳು ಅಂತ ಇರ್ತವೆ ಶರೀರದಲ್ಲಿ, ತೆಳುವಾದ ಮೂಳೆಯ ಭಾಗ ತೆಳುವಾಗಿರ್ತದೆ. ಆಮೇಲೆ ಮಜ್ಜೆ ಆದಮೇಲೆ ಅಸ್ಥಿ ಅಥವಾ ಮೇಧಸ್ಸು ಅಂತ ಇಟ್ಕೊಳ್ಳೋಣ. ಮೇಧಸ್ಸು ಅಂದರೆ ಫ್ಯಾಟ್, ಕೊಬ್ಬು. 5 ಆಯ್ತಲ್ಲ. ಏನು ರಸ, ರಕ್ತ, ಮಾಂಸ, ಮಜ್ಜೆ, ಆಮೇಲೆ ಮೇಧಸ್ಸು, ಆಮೇಲೆ ಅಸ್ಥಿ. ಅಸ್ಥಿ ಅಂದರೆ ಮೂಳೆ. ಅಸ್ಥಿ ಅಂದರೆ ಅದೇ ಅಸ್ಥಿ ಪಂಜರ ಅಂತ ಹೇಳ್ತಾರಲ್ಲ, ಮೂಳೆಯ ಪಂಜರ. ಮೂಳೆಗಳು 210 ಮೂಳೆಗಳಿರ್ತವೆ ಮನುಷ್ಯನಲ್ಲಿ. 210 ಮೂಳೆಗಳಿರ್ತವೆ, ತಲೆಬುರುಡೆಗಳೆಲ್ಲ ಸೇರಿದ್ರೆ. ಆಮೇಲೆ ಕೊನೆಯದಾಗಿ ವೀರ್ಯ. ಅಸ್ಥಿ ಆದಮೇಲೆ ಕೊನೆಯದಾಗಿ ವೀರ್ಯ ಅಂದರೆ ಸಪ್ತಧಾತುಗಳು. ಇವುಗಳು ಸಮವಾಗಿರ್ಬೇಕು. ಅತಿಯಾಗಿ ವೀರ್ಯ ಉತ್ಪತ್ತಿ ಆಯಿತು, ಅವನಿಗೆ ವಿಕಾರ ಜಾಸ್ತಿ ಆಗುತ್ತೆ, ಅವನ ವೀರ್ಯದಲ್ಲಿ ದೌರ್ಬಲ್ಯತೆ ಇರ್ತದೆ, ಕುಸಂಸ್ಕಾರಗಳಿರ್ತದೆ. ಅಂಥವನೇ ಅತ್ಯಾಚಾರಿ ಆಗ್ತಾನೆ, ಅನಾಚಾರಿ ಆಗ್ತಾನೆ, ವ್ಯಭಿಚಾರಿ